ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕ್ಯಾಬಿನೆಟ್ ಎಲ್ಲ ಸಚಿವರಿಗೆ ಕರ್ನಾಟಕ ರಾಜ್ಯದ ಮಾದಿಗರ ಸಮನ್ವಯ ಸಮಿತಿ ಗುಲ್ಬರ್ಗ ವತಿಯಿಂದ ಅನಂತ ಕೃತಜ್ಞತೆ ಸಲ್ಲುತ್ತಾ ಈಗಾಗಲೇ ಮಾದಿಗರ 35 ಹೋರಾಟದಿಂದ ಇವತ್ತು ಅನೇಕ ಆಯೋಗಗಳ ಮಾಡಿ ಅಂತಿಮ ಆಯೋಗ ನಾಗಮಧು ಸಾದ್ರ ಪ್ರಕಾರ ಎಲ್ಲ ಜಾತಿಗಳ 101 ಜಾತಿಗೆ ಸಮಾನ ಮಾಡಿದಂಥ ರಾಜ್ಯದ ಮುಖ್ಯಮಂತ್ರಿಗೆ ಇವತ್ತು ಬಲಗೈ ಸಮುದಾಯಕ್ಕೆ 6 ಎಡಗೈಗೆ 6 ಮತ್ತು ಉಳಿದ 59 ಜಾತಿಗಳ 5ರಂತೆ ಮಾಡಿ 17% ಮಾಡಿ ಇವತ್ತೆಲ್ಲರಿಗೂ ಸಮ ಕೊಟ್ಟರೆ ಅದಕ್ಕಾಗಿ ಗುಲ್ಬರ್ಗ ಮತ್ತು ಒಳ ಮೀಸಲಾತಿ ಹೋರಾಟ ಅನೇಕ ಸುಮಾರು 30 ವರ್ಷದಿಂದ ಬೆಳಗಾವಿನಲ್ಲಿ ಹೋರಾಟ, ಹುಬ್ಬಳ್ಳಿಯಲ್ಲಿ ಹೋರಾಟ ಮತ್ತು ನಮ್ಮ ಗುಲ್ಬರ್ಗದಲ್ಲಿ ಮಹಾನರಾದಂಥ KB ಶಾಣಪ್ಪನವರು, ಗುಂಡಪ್ಪ ಕೋರವಾರವರು, G ರಾಮಕೃಷ್ಣವರು, ಮಾಪಣ್ಣ ಹದ್ರು ಅನೇಕ ಹೋರಾಟಗಳ ಪ್ರಾರಂಭಿಕ ಹೋರಾಟದಲ್ಲಿ ಸುಮಾರು ತೊಡಗಿ ಅನೇಕ ವ್ಯವಸ್ಥಿತವಾಗಿ ಈಗಂತ ಉಳಿದಂಥ ನಮ್ಮೆಲ್ಲ ಹೋರಾಟಗಾರರನ್ನು ಮಾಡಿ ಇವತ್ತು ಜಯ ಬಂದದ. ಆ ಜಯಕ್ಕೆ ಸಂತೋಷ ಪಡ್ತೀವಿ. ಮುಂದಿನ ದಿನ ಹೋರಾಟ ಬೇರೆ ಬೇರೆ ಆಗಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿರ ನೀವು ಈಗ 35 ಹೋರಾಟಗಳ ರೂಢಿಗೆ ಬಿದ್ದು ಬತ್ತಲೆ ಸೇವೆ ಅನಿಬತ್ತಲೆ ಸೇವೆ ಮಾಡಿರಿ. ಈಗ ಮುಂದೆ ನೀವು ಎಜುಕೇಷನಲ್ಲಿ ಯಾವ ರೀತಿ ಬೆಳೆದು ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಅಧಿಕಾರಿ ವರ್ಗದಲ್ಲಿ ಹೆಚ್ಚಿನ ನಮ್ಮ ಸಮುದಾಯಕ್ಕೆ ನನ್ನದೊಂದು ಮನವಿದ. ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಾಗಿ ವಿದ್ಯಾಭ್ಯಾಸ ಮಾಡಬೇಕು, ರಾಜಕೀಯವಾಗಿ ಮುಂದೆ ಬರಬೇಕು, ಆರ್ಥಿಕವಾಗಿ ಬರಬೇಕು ಅನ್ನೋದೊಂದು ನಂದು ಸಂದೇಶದ ಇಡೀ ಸಮುದಾಯಕ್ಕೆ. ಅದಕ್ಕೆ ಇವತ್ತು ಕೊಟ್ಟಂಥ ಎಲ್ಲರಿಗೆ ಕಾಂಗ್ರೆಸ್ ಸರ್ಕಾರಗಳೇ ಅಥವಾ ಮಧುಸ್ವಾಮಿ ವರದಿಗಲಿ BJP ಸರ್ಕಾರ ಎಲ್ಲ ಸರ್ಕಾರಗಳಿಗೆ ಅವ್ರವ್ರು ತಮ್ಮ ಕಾಲದಲ್ಲಿ ನಮ್ಮ ಸಮುದಾಯಕ್ಕೆ ಏನೇನು ಮಾಡಬೇಕಾಗಿದೆ ಅವರು ಸಹಾಯ ಮಾಡಿದ್ದಾರೆ. BJP ನಮ್ಗೆ ಸಹಾಯ ಮಾಡಿದ, ಕಾಂಗ್ರೆಸ್ ಅಂತಿಮವಾಗಿ ಅದನ್ನು ಹೊರಗಾಕಿ ಪರ್ಸೆಂಟೇಜ್ ಕೊಟ್ಟರೆ ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಕ್ಯಾಬಿನೆಟ್ ಎಲ್ಲ ಸದಸ್ಯರಿಗೆ ಗುಲ್ಬರ್ಗ ಮಾದಿಗರ ಒಕ್ಕಟ್ಟಿಂದ ಮತ್ತೊಮ್ಮೆ ಶುಭಾಯ್ತು. ಯಾಕಂದರೆ ನಿಮ್ಮ ಮಾಧ್ಯಮದವರು ಪತ್ರಿಕಾ ಮಾಧ್ಯಮಗಳು ಪ್ರಿಂಟ್ ಮಾಡಿರ್ಬೋದು, ಎಲೆಕ್ಟ್ರಾನಿಕ್ ನೀವು ಪ್ರತಿ ನಮ್ಮ ಹೋರಾಟಕ್ಕೆ ಸಹಕಾರ ಕೊಟ್ಟು ಪ್ರತಿ ದಿವಸ ನಮ್ಮ ಹೋರಾಟಕ್ಕೆ ಬೆಂಬಲಿಸಿ ಮಾಧ್ಯಮ ಪ್ರಕಾರ ಇವ್ರಿಗೆ ಅನ್ಯಾಯ ಆಗದ ಸರಿಪಡಿಸುತ್ತೆ ಕರ್ನಾಟಕ ಸರ್ಕಾರದ ಅಧಿಕಾರಿವರೆಗೆ ಎಚ್ಚರಿಕೆ ಕೊಟ್ರಿ. ನಮಗೆ ಎಲ್ಲ ಪತ್ರಿಕಾ ಮಾಧ್ಯಮಗಳು ಪ್ರಿಂಟ್ ಮಾಡಿ ಎಲೆಕ್ಟ್ರಾನಿಕ್ ಎಲ್ಲರಿಗೆ ನಮ್ಮ ಸಮಾಜ ಪಡ್ಕೆ ಅಂತ ಮತ್ತೊಮ್ಮೆ ಅವರಿಗೊಮ್ಮೆ ಧನ್ಯವಾದಗಳಿಗೆ ಇಷ್ಟಪಡ್ತೀನಿ. ಇಲ್ಲಿ ಗುಲ್ಬರ್ಗ ಇಡೀ ರಾಜ್ಯದಾಗೆ ಯಾವುದೇ ಪಕ್ಷ ಇಲ್ಲ, ಮಾದಿಗರ ಒಳ ಮೀಸಲಾತಿಗೆ ಎಲ್ಲ ಪಕ್ಷದವರು ಸಹಾಯ ಮಾಡ್ಯಾರ. ಇಡೀ ಸಮುದಾಯದಾಗ ಎಲ್ಲರೂ ಇದ್ದಾರೆ. ಪಕ್ಷದಲ್ಲಿ ಹೊರೋದು ಅದು ಸಪ್ರೇಟ್, ಆದರೆ ಸಮುದಾಯ ಒಂದು ಸಂದೇಶ ಬಂದಾಗ ಸಮುದಾಯಕ್ಕೆ ಅನ್ಯಾಯ ಆದಾಗ ಇಲ್ಲಿ ಯಾವುದೇ ಪಕ್ಷ ಇಲ್ಲ. ಎಲ್ಲರೂ ಇಡೀ ರಾಜ್ಯದಂತ ಮತ್ತು ಗುಲ್ಬರ್ಗದಲ್ಲಿ ಹೋರಾಟ ಸ್ಟಾರ್ಟ್ ಆಗೋದು ಗುಲ್ಬರ್ಗದಲ್ಲಿ. ಅದಕ್ಕೆ ಗುಲ್ಬರ್ಗದಲ್ಲಿ ಪಕ್ಷ ಇಲ್ಲ, ಸಮುದಾಯ ಬಂದಾಗ ಎಲ್ಲರೂ ಒಂದಿದ್ದೀವಿ. ಆಮೇಲೆ ತಮ್ಮ ವೈಯಕ್ತಿಕ ಪಕ್ಷ ಇಲ್ಲ. ಅದಕ್ಕೆ ಇಲ್ಲಿ ಎಲ್ಲ ಯಾವುದೇ ಪಕ್ಷ ಇಲ್ಲ, ಸಮುದಾಯ ಒಂದೇ, ಅದು ಮಾದಿಗ ಸಮುದಾಯ ಒಳ ಮೀಸೆ ಹೋರಾಟ ಒಕ್ಕಟ್ಟಿನಿಂದ ಇದು ಆಗ್ಯದ ರಾಜ್ಯಕ್ಕೆ ಅಂತ ಹೇಳ್ತೀವಿ. ಮತ್ತು ಅದಕ್ಕೆ ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಭಕ್ತಿಗೆ ಒಳ ಮೀಸಲಾತಿ ಹೋರಾಟಗಾರ ಒಂದು ಅಭಿನಂದನೆ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಒಂದು ವಿಚಾರಗಳ ಒಂದು ಕೂಡ್ತಿ ನೀವಾಗೂ ಬೆಂಗಳೂರಿಗೆ ಹೋಗ್ತೀವಿ ಮತ್ತು ಗುಲ್ಬರ್ಗ ಒಂದು ಅವರನ್ನು ರಾಜ್ಯದ ಮಾಡಿದಂಥ ಮುಖ್ಯಮಂತ್ರಿಗೆ ಮತ್ತು ಅನೇಕ ಸಚಿವರಿಗೆ ಒಂದು ಸನ್ಮಾನ ಸಮಾರಂಭ ಹುಡುಕುತ್ತೆ. ಅದಕ್ಕೆ ಇನ್ನೂ ಟೈಮ್ ಫಿಕ್ಸ್ ಆಗಿಲ್ಲ, ಮಳೆಗಾಲಿದೆ. ಸ್ವಲ್ಪ ಬಂದಾಗ ಎಲ್ಲರೂ ಒಂದು ಗುಲ್ಬರ್ಗನ ಎಲ್ಲ ಮುಖಂಡರು ಕೂಡಿ ಎಲ್ಲ ಪಕ್ಷದ ಕೂಡಿ ಯಾವುದೇ ಪಕ್ಷ ಭೇದ ಮರೆತು ಸನ್ಮಾನ ಮಾಡಬೇಕಂತ ವಿಚಾರ ಇದೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ತಮ್ಮೆಲ್ಲ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೇವೆ. ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತಿಸುತ್ತಾ ಇವತ್ತಿನ ನಮ್ಮ ಮಾಧ್ಯಮದ ಮುಖಾಂತರ ಬಹುದಿನಗಳ ಮಾದಿಗರ ಹೋರಾಟದ ಒಂದು ಕಡೆಗೆ ಖುಷಿ ತಂದರೆ ಇನ್ನೊಂದು ಕಡೆಗೆ ದುಃಖದ ಸಂಗತಿ ಕೂಡ ಇದೆ ಇದರಲ್ಲಿ. ಆದರೆ ನಾವು ತೃಪ್ತಿ ಅನ್ನೋದಕ್ಕಿಂತ ಅತೃಪ್ತಿ ಕೂಡ ನಮಗೆ ಆಗಿದೆ. ಸುಮಾರು 30-35 ವರ್ಷಗಳ ಒಳ ಮೀಸಲಾತಿ ಹೋರಾಟಕ್ಕಾಗಿ ಸತತವಾಗಿ ನಮ್ಮ ಸಮುದಾಯದ ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟವನ್ನು ಮಾಡಿ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಇವತ್ತು ನಮ್ಮ ಬಂಧುಗಳು ಹೋರಾಟದಲ್ಲಿ ಕಳೆದುಕೊಂಡಿದ್ದೀವಿ. ಇವತ್ತು ಇದರಲ್ಲಿ ಸಾಕಷ್ಟು ಜನ ಜೈಲು ಬರೋ ಆಗಿರ್ಬೋದು, ಈ ಹೋರಾಟದಲ್ಲಿ ಮೃತಪಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಲಾಠಿ ಏಟು ತಿಂದಿದ್ದೀವಿ. ಆದರೆ ಇವತ್ತು ಈ ಒಳ ಮೀಸಲಾತಿ ಹೋರಾಟ ಇಂದಿನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಏನು ಘೋಷಣೆ ಮಾಡಿದೆ, ಇದು ನಮ್ಮ ಎಲ್ಲರ ಹೋರಾಟ ಮತ್ತು ಸುಪ್ರೀಂ ಕೋರ್ಟಿನ ಒಂದು ಆದೇಶದ ಮೊಟ್ಟಮೊದಲನೇದಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಈ ಒಂದು ನಮ್ಮ ಒಳ ಮೀಸಲಾತಿಯ ಅಭಿನಂದನೆಗಳನ್ನು ನಾವು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸ್ತೀವಿ. ನಂತರ ಈ ಹೋರಾಟದಲ್ಲಿ ಪಾಲ್ಗೊಂಡಂಥ ನಮ್ಮ ಸಮುದಾಯದ ಉಪಜಾತಿಗಳಿಗೆ ಎಲ್ಲರ ಹೋರಾಟಗಾರರಿಗೂ ಮತ್ತು ಇದರ ಹಿನ್ನೆಲೆ ಇದ್ದಂಥ ಎಲ್ಲರಿಗೂ ಕೂಡ ನಾವು ಅಭಿನಂದನೆಗಳು ಸಲ್ಲಿಸುವ ಮೂಲಕ ಈ ಒಂದು ಹೋರಾಟಕ್ಕೆ ಮಾಧ್ಯಮದವರು ಕೂಡ ನಮಗೆ ದೊಡ್ಡ ಪಾತ್ರ ವಹಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟತಕ್ಕಂಥ ಕೆಲಸ ಮಾಡಿದಿರಿ. ತಮಗೂ ಕೂಡ ಅಭಿನಂದನೆ ಸಲ್ಲಿಸ್ತೀವಿ. ಆದರೆ ನಮಗೆ
ಜನಸಂಖ್ಯೆ ಅನುಗುಣವಾಗಿ ದತ್ತಾಂಶದ ಅನುಗುಣವಾಗಿ ನಮಗೆ 8% ಸಿಗಬೇಕಾಗಿತ್ತು, ನಮಗೆ ಸಿಕ್ಕಿರೋದು 6%. ಆದರೆ ಕೇವಲ 1 ದಿನ 3 ದಿನ ಹೋರಾಟ ಮಾಡಿದವರಿಗೆ ನ್ಯಾಯವನ್ನು ಕೊಟ್ಟಿದಂಥ ಸರ್ಕಾರ ಯಾವುದೋ ಒಬ್ಬ ಸಮುದಾಯಕ್ಕೆ ಮಣಿದು ಒಂದು ನಿರ್ಣಯ ತೆಗೆದುಕೊಂಡಿದೆ. ನಾವು ಸಿದ್ದರಾಮಯ್ಯನವರಿಗೆ ಒಂದು ಕಡೆಗೆ ಅಭಿನಂದಿಸುತ್ತಾ, ಸಿದ್ದರಾಮಯ್ಯನವರು ಅಹಿಂದ ನಾಯಕರು, ಶೋಷಿತ ಜನಾಂಗದ ನಾಯಕರು, ಮತ್ತು ದೇವರಾಜ್ ಅರಸೂರು ನಂತರ ಯಾರಾದರೂ ಈ ರಾಜ್ಯದಲ್ಲಿ ನಾಯಕರಿದ್ದರೆ ಅದು ಸಿದ್ದರಾಮಯ್ಯನವರು ಅಂತ ಅಂದ್ಕೊಂಡಿದ್ದೀವಿ. ಆದರೂ ಕೂಡ ನಾವು ಸಿದ್ದರಾಮಯ್ಯನವರು ಒಂದು ಯಾವುದೋ ಕುರ್ಚಿನ ಮತ್ತು ಅಧಿಕಾರದ ಒಂದು ಆಶೆಗಾಗಿ ನ್ಯಾಯ ಕೊಡ್ತಕ್ಕಂಥ ರೀತಿಯಲ್ಲಿ ಮತ್ತೊಂದು ಕಡೆಗೆ ಕಣ್ಣಿಗೆ ಒಂದು ಕಡೆಗೆ ಸುಣ್ಣ, ಒಂದು ಕಡೆಗೆ ಬೆಣ್ಣೆ ಹಚ್ಚುವಂಥ ಕೆಲಸ ಕೂಡ ಮಾಡಿದ್ದಾರೆ. ಆದರೆ ಇನ್ನೊಂದು ನಾವು ಈ ತಮ್ಮ ಮುಖಾಂತರ ಸ್ಪಷ್ಟ ಹೇಳಕ್ಕೆ ಬಯಸ್ತೀವಿ, ಇವತ್ತು ಅಲೆಮಾರಿ ಸಮುದಾಯದವರಿಗೆ 1% ಕೊಟ್ಟಿದ್ದರು, ಅದು ದೊಡ್ಡ ಮೋಸ ಆಗಿದೆ. ಯಾಕಂತಂದರೆ ಇವತ್ತು ಬೋವಿ, ಬಂಜಾರ, ಕೊರಮ, ಕೊಚ್ಚ ಇಂಥ ಒಂದು ಸಮುದಾಯಗಳ ಸರಿ ನಾವು ಬಹುಸಂಖ್ಯಾತಕರೇ ಹೋರಾಟ ಮಾಡೋಕ್ಕಾಗಿಲ್ಲ. ಅವರು ಕೂಡ ಪಾಪ ಧ್ವನಿ ಇಲ್ಲದಂಥ ಸಮುದಾಯ ಇವತ್ತು ಇಡೀ ರಾಜ್ಯದಲ್ಲಿ ಯಾವುದೇ ಒಂದು ಹುದ್ದೆಯಲ್ಲಿ ಆಗಲಿ, ರಾಜಕಾರಣದಲ್ಲಾಗಲಿ, ಒಂದು ಗ್ರಾಮ ಪಂಚಾಯತಿ ಒಂದು ಕ್ಲಾರ್ಕು ಕೂಡ ಇವತ್ತು ಆ ಸಮುದಾಯ ಕಾಣ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಈಗ ಅವರಲ್ಲಿ ಕೊಟ್ಟಂಥ 1% ಬೇರೆ ಮಾಡಿ ಆ ಸಮುದಾಯಕ್ಕೆ ನ್ಯಾಯ ಕೊಡಬೇಕು. ಯಾಕಂತಂದರೆ ಸಿದ್ದರಾಮಯ್ಯನವರು ಈ ಕೆಲಸ ಮಾಡ್ತಾರಂತೇಳಿ ನಾವು ನಂಬಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಹಕ್ಕಿಗಾಗಿ ಮತ್ತು ಇನ್ನೂ ರಾಷ್ಟ್ರೀಯ ಜನಗಣತಿ ಬರ್ತಾ ಇದೆ, ಮತ್ತು ಇನ್ನೊಂದು ನಾವು ಸಿದ್ದರಾಮಯ್ಯನವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಅದರಲ್ಲಿ ಏನು ಘೋಷಣೆ ಮಾಡಿದ್ದಾರೆ ಅಂದರೆ ಶಾಶ್ವತ ಆಯೋಗ ಮತ್ತು ಜನಸಂಖ್ಯೆ ಅನುಗುಣವಾಗಿ ನಾವು ಅವಾಗವಾಗ ಅದನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಏನು ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ನಾವು ಅವರಿಗೆ ಅಭಿನಂದಿಸ್ತೀವಿ ಒಂದು ಕಡೆಯಿಂದ. ಇಷ್ಟು ಹೇಳಿ ನಾನು ನಮ್ಮ ಎಲ್ಲ ಸಮುದಾಯದ ಮುಖಂಡರಿಗೂ ಮತ್ತು ಇಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ಮತ್ತು ಮಾಧ್ಯಮದ ಮುಖಾಂತರ ನಾವು ಸುಪ್ರೀಂ ಕೋರ್ಟ್ಗೆ ಮತ್ತು ಇನ್ನೊಂದು ಈ ವಿಷಯದಲ್ಲಿ ತಮಗೆ ಹೇಳಕ್ಕೆ ಬಯಸ್ತೀವಿ. ಹೈದರಾಬಾದ್ನಲ್ಲಿ ನಮ್ಮ ನಾಯಕರಾದಂಥ ಮಂದಕೃಷ್ಣ ಮಾದಿಗ ಅವರು ಕಳೆದ 2023ರಲ್ಲಿ ನವೆಂಬರ್ನಲ್ಲಿ ಒಂದು ದೊಡ್ಡ ಮಾದಿಗರ ಮಹಾಸಭೆ ಮಾಡಿದಾಗ ನರೇಂದ್ರ ಮೋದಿ ಅವರು ಬಂದು ಅಲ್ಲಿ ಒಂದು ಕಡೆಗೆ ಹೇಳ್ತಾರೆ, ನಿಮ್ಮ ಪರವಾಗಿ ಇಲ್ಲಿ ಆಳಿದಂಥ ಎಲ್ಲ ರಾಜಕೀಯ ಪಕ್ಷಗಳು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇನ್ನಿತರ ಪಕ್ಷಗಳು ನಿಮ್ಮನ್ನು ಮತಕ್ಕಾಗಿ ಬಳಸಿಕೊಂಡಿದ್ದಾರೆ. ಅವರೆಲ್ಲರ ಪರವಾಗಿ ನಾನು ಕ್ಷಮೆ ಹೇಳುತ್ತಾ ಇವತ್ತು ನಮಗೆ ಈ ವೇದಿಕೆ ಮುಖಾಂತರ ನಾನೊಂದು ಭರವಸೆ ಕೊಡಲಿಕ್ಕೆ ಬಯಸ್ತೇನೆ. ನಿಮ್ಮ ಜೊತೆಗೆ ನಾನಿದ್ದೇನೆ, ಇವತ್ತು ಮಂದಕೃಷ್ಣ ಜೊತೆಗೆ ನಾನಿದ್ದೇನೆ. ನಾನು ನಿಮ್ಮ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಕಾಲತ್ತು ವಹಿಸಿ ಇದನ್ನು ಇತ್ಯರ್ಥ ಮಾಡಿಸೋಕ್ಕೆ ನಾನು ಇವತ್ತು ನಿಮ್ಮ ಪರವಾಗಿದ್ದೇನೆ ಅಂತೇಳಿ ನರೇಂದ್ರ ಮೋದಿ ಅವರ ಘೋಷಣೆ ಮಾಡಿದರು. ಸುಪ್ರೀಂ ಕೋರ್ಟಿನಲ್ಲಿ ಅದೇ ರೀತಿಯಾಗಿ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಜನಸಂಖ್ಯೆ ಅನುಗುಣವಾಗಿ ಮತ್ತು ಅವರ ಆರ್ಥಿಕ ಸ್ಥಿತಿಗತಿಯನ್ನು ನೋಡಿ ಮೀಸಲಾತಿ ಕೊಡ್ಬೋದು ಅಂತೇಳಿ ಸುಪ್ರೀಂ ಕೋರ್ಟಿನ ಆದೇಶ ನೀಡಿದೆ. ಆ ಒಂದು ಆದೇಶದ ಅನ್ವಯವಾಗಿ ಇವತ್ತು ನಮಗೆ ಮೀಸಲಾತಿ ಸಿಕ್ಕಿದೆ. ಇವತ್ತು ನಾನು ಇನ್ನೊಂದು ಮೊನ್ನೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯನವ್ರಿಗೆ ಹೇಳಕ್ಕೆ ಬಯಸ್ತೀನಿ, ಯಾವುದೇ ಆಯೋಗಗಳದ ವರದಿಯನ್ನು ಪರಿಗಣಿಸದೆ ಇವತ್ತು ನಾವು ನಾಗಮೋಹನ್ ದಾಸ್ ವರದಿ ಆಗಿರ್ಬೋದು, ಮಾಧುಸ್ವಾಮಿ ಕಮಿಟಿ ಆಗಿರ್ಬೋದು, ಕಾಂತರಾಜ್ ವರದಿ ಆಗಿರ್ಬೋದು ಮತ್ತು ಸದಾಶಿವ ಆಯೋಗ ವರದಿ ಆಗಿರ್ಬೋದು, ಈ ಯಾವುದೇ ವರದಿಯನ್ನು ಕೂಡ ಅಲ್ಲಿ ಪರಿಗಣಿಸಿಲ್ಲ. ಹಾಗಾಗಿ ಈ ಒಂದು ಇಷ್ಟು ಮಾಡಬೇಕಾಗಿತ್ತಂದರೆ ಇಷ್ಟು ದಿನ ಕಾಲಗಣನೆ ಮಾಡಬೇಕಾಗಿದ್ದಿಲ್ಲ. ಒಂದು ಸಬ್ ಕಮಿಟಿ ಮಾಡಿ 1 ವರ್ಷ ಹಿಂದೆ ಮಾಡಬೇಕಾಗಿತ್ತು. ಆದರೂ ಕೂಡ ತಡವಾಗಿ ಮಾಡಿದರೂ ಕೂಡ ಪರವಾಗಿಲ್ಲ. ಆದರೂ ಕೂಡ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯನವರಿಗೆ ಈ ಮೂಲಕ ಅಭಿನಂದನೆಗಳು ಕೂಡ ಸಲ್ಲಿಸ್ತೀವಿ. ನಾವು ಮುಂದಿನ ದಿನಗಳಲ್ಲಿ ಸಮಾಜ ನಿರ್ಣಯ ಮಾಡಿ ಮುಂದಿನ ನಮ್ಮ ಹೋರಾಟ, ಈ ನಮ್ಮ ಹಕ್ಕು ಏನು ಸಿಗಬೇಕು ಆ ಹಕ್ಕಿನ ಸಲಕ್ಕೆ ನಮ್ಮ ಹೋರಾಟವನ್ನು ನಿರಂತರವಾಗಿ ಇರ್ತದೆ.